ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೋರೆಕಾಯಿಯಿಂದ ಮಾಡೋ ಹಸಿರು ಮಸಾಲೆ ಪಲ್ಯವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಈ ಪಲ್ಯಕ್ಕೆ ನಾನು ತೆಂಗಿನಕಾಯಿಯನ್ನ ಬಳಸ್ತಾ ಇಲ್ಲ, ಬದಲಾಗಿ ನೆಲಗಡಲೆ ಅಥವಾ ಶೇಂಗಾ ಬೀಜವನ್ನ ಬಳಸ್ತಾ ಇದ್ದೇನೆ. ಅದು ಈ ಪಲ್ಯಕ್ಕೆ ವಿಶಿಷ್ಟ ರುಚಿಯನ್ನ ಕೊಡುತ್ತೆ. ಮೊದಲಿಗೆ ಸೋರೆಕಾಯಿಯ ಸಿಪ್ಪೆ ಮತ್ತು ಬೀಜ ತೆಗೆದು ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಮಧ್ಯಮ ಗಾತ್ರದ ಸೋರೆಕಾಯಿಯನ್ನ ತೆಗೆದುಕೊಂಡಿದ್ದೇನೆ. ಎಳೆಯ ಅಥವಾ ಬೀಜ ಚೆನ್ನಾಗಿ ಬಲಿತಿರದ ಸೋರೆಕಾಯಿ ಆದ್ರೆ ಒಳ್ಳೇದು. ಸೋರೆಕಾಯಿಯ ಪಾಯಸ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರ ರೆಸಿಪಿಯನ್ನ ಕೂಡ ನಾನು ಈ ಮೊದಲು ಹಾಕಿದ್ದೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಬೇಕಿದ್ರೆ ಗಮನಿಸಿ. ಕಟ್ ಮಾಡಿದ ಸೋರೆಕಾಯಿಯನ್ನ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸಿದ ಕಡಲೆಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಕಡಲೆಬೇಳೆಯನ್ನ 1 ಗಂಟೆ ಮುಂಚೆ ನೆನೆಸಿಟ್ರೆ ಸಾಕಾಗತ್ತೆ. ಅರ್ಧ ಕಪ್ ನೀರನ್ನ ಸೇರಿಸಿ ಮುಚ್ಚಳ ಮುಚ್ಚಿ ಸುಮಾರು 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. 3 ವಿಷಲ್ ಆಗಿ ಕುಕ್ಕರ್ ತಣಿಯುವಷ್ಟರಲ್ಲಿ ನಾವು ಮಸಾಲೆಯನ್ನ ತಯಾರಿಸಿಕೊಳ್ಳೋಣ. ಮೊದಲು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜವನ್ನ ಹುರ್ಕೊಳ್ಬೇಕು. ಹುರಿದ ಕಡಲೆ ಬೀಜನ ಸ್ವಲ್ಪ ತಣಿಸಿ ಸಿಪ್ಪೆ ಬೇರ್ಪಡಿಸಿ ಇಟ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ಗೆ 2 ರಿಂದ 3 ಹಸಿಮೆಣಸಿನಕಾಯಿ, ಅರ್ಧ ಇಂಚಿನಷ್ಟು ಶುಂಠಿ, ಹುರಿದು ಸಿಪ್ಪೆ ಸುಲಿದ ನೆಲಗಡಲೆ ಹಾಗೂ 1 ದೊಡ್ಡ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಬೇಕು. ರುಬ್ಲಿಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೇನೆ ನಾನು. ಈಗ ಒಂದು ಬಾಣಲೆಯನ್ನ ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಚಟಪಟ ಸಿಡಿದ ಕೂಡಲೇ ಅದಕ್ಕೆ ರುಬ್ಬಿದ ಮಸಾಲೆಯನ್ನ ಸೇರಿಸ್ಕೊಳ್ಬೇಕು. ಉರಿಯನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿ ಈ ರುಬ್ಬಿದ ಮಸಾಲೆಯನ್ನ ಕೆಲವು ಸೆಕೆಂಡುಗಳ ಕಾಲ ಬಾಡಿಸ್ಕೊಳ್ಬೇಕು. ಮಸಾಲೆ ಬಣ್ಣ ಸ್ವಲ್ಪ ಬದಲಾಗ್ತಾ ಇರೋ ಹಾಗೇನೆ ಬೇಯಿಸಿದ ಸೋರೆಕಾಯಿ ಹಾಗೂ ಕಡಲೆಬೇಳೆಯನ್ನ ಸೇರಿಸ್ಕೊಳ್ಬೇಕು. ಈ ತರಕಾರಿ ಬೇಗ ಬೇಯುತ್ತೆ, ಹಾಗಾಗಿ 3 ವಿಷಲ್ಗೆ ಚೆನ್ನಾಗಿ ಬೆಂದಿದೆ. ಮಸಾಲೆ ಜೊತೆ ಬೆಂದ ತರಕಾರಿಯನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಬಳಸಿರೋದ್ರಿಂದ ಈ ಪಲ್ಯದ ಬಣ್ಣ ತುಂಬಾ ಚೆನ್ನಾಗಿ ಹಸಿರಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸುಮಾರು 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಮಿಶ್ರ ಮಾಡಿ ಮುಚ್ಚಿಟ್ಟು ಸುಮಾರು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಉಪ್ಪು, ಸಿಹಿ ಮತ್ತು ಖಾರ ಇವುಗಳನ್ನು ತರಕಾರಿ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೋರೆಕಾಯಿಯಿಂದ ಮಾಡೋ ಈ ಹಸಿರು ಮಸಾಲೆ ಪಲ್ಯ ಈಗ ತಯಾರಾಗಿದೆ. ಇದನ್ನು ನೀವು ಬಿಸಿ ಅನ್ನದೊಂದಿಗೂ ಬಡಿಸ್ಬೋದು ಅಥವಾ ಚಪಾತಿ, ದೋಸೆ ಜೊತೆಗೂ ಬಡಿಸ್ಬೋದು. ನೆಲಗಡಲೆ ಅಥವಾ ಕಡಲೆ ಬೀಜ ಬಳಸಿರೋದ್ರಿಂದ ಈ ಪಲ್ಯದ ರುಚಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಈ ಥರದ ಪಲ್ಯ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ನೋಡಿ ಒಮ್ಮೆ. ನಿಮಗೆ ರುಚಿ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ನನಗೆ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.